ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ವಿಂಡೋಸ್ ಪಿಸಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೀವೇನಾದ್ರೂ ವಾಯ್ಸ್ ಟೈಪಿಂಗ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಸಿಂಪಲ್ ಆಗಿ ವಾಯ್ಸ್ ಟೈಪ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಇಂಗ್ಲಿಷ್ ಟೈಪಿಂಗ್ ಮತ್ತೆ ಕನ್ನಡ ಟೈಪಿಂಗ್ ಎರಡು ಸಪರೇಟ್ ಮಾಡಬೇಕಾಗುತ್ತೆ. ಇಂಗ್ಲಿಷ್ ಟೈಪಿಂಗ್ ಆದ್ರೆ ನಾವು ಬೇರೆ ರೀತಿ ಮಾಡಬೇಕು, ಕನ್ನಡ ಟೈಪಿಂಗ್ ಆದ್ರೆ ಬೇರೆ ರೀತಿ ಮಾಡಬೇಕು. ಫಸ್ಟ್ ನಾನು ಈ ವಿಡಿಯೋದಲ್ಲಿ ಇಂಗ್ಲಿಷ್ ಟೈಪ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನಂತರ ಕನ್ನಡ ಟೈಪ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಪಿಸಿ ಅಲ್ಲಿ ಫಸ್ಟ್ ನೀವು ಮೈಕ್ರೋಸಾಫ್ಟ್ ವರ್ಡ್ ನ ಓಪನ್ ಮಾಡ್ಕೊಳ್ಳಿ. ಇವಾಗ ನಾನು ನೋಡಿ ಓಪನ್ ಮಾಡ್ಕೊಂತ ಇದ್ದೀನಿ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೀವೇನಾದ್ರೂ ಇಲ್ಲಿ ಟೈಪ್ ಮಾಡಕ್ ಆಗಲ್ಲ, ನಾನು ಬರೀ ವಾಯ್ಸ್ ಟೈಪಿಂಗ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ನಿಮ್ಮ ಪಿಸಿಗೆ ಒಂದು ಮೈಕ್ರೋಫೋನ್ ನ ಇದನ್ನ ಮಾಡ್ಬೇಕು, ಇನ್ಸರ್ಟ್ ಮಾಡ್ಕೋಬೇಕು. ಅಥವಾ ಕಂಡೆನ್ಸರ್ ಮೈಕ್ರೋಫೋನ್ ಆಗಿರ್ಬೋದು, ನಿಮ್ಮ ಹೆಡ್ಫೋನ್ ಆಗಿರ್ಬೋದು, ಎರಡನ್ನೂ ಯೂಸ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಒಂದ್ಸಲ ವಾಯ್ಸ್ ಟೆಸ್ಟ್ ಬರುತ್ತೆ. ಇಲ್ಲಿ ನಿಮ್ಮ ಮೈಕ್ರೋಫೋನ್ ನ ಸೆಟಪ್ ಮಾಡ್ಕೋಬೇಕು. ಯಾವ ಮೈಕ್ರೋಫೋನ್ ಇದೆಯಾ ಅಂತ ಅದನ್ನ ಸೆಟಪ್ ಮಾಡ್ಕೋಬೇಕು. ಸೆಟಪ್ ಆದ ನಂತರ ನೀವು ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ನೀವು ಇಂಗ್ಲಿಷ್ ಟೈಪ್ ಮಾಡಬೇಕು ಅಂದ್ರೆ ಇದು ಇಂಗ್ಲಿಷ್ ಟೈಪ್ ಮಾಡೋದಾದ್ರೆ ಮಾತ್ರ. ಇಂಗ್ಲಿಷ್ ಟೈಪ್ ಮಾಡಬೇಕು ಅಂದ್ರೆ ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ವಿಂಡೋಸ್ ಆಪ್ಷನ್ ಮತ್ತೆ ವಿಂಡೋಸ್ ಎಚ್ ಅನ್ನೋ ಆಪ್ಷನ್ ನ ಟೈಪ್ ಮಾಡಬೇಕು. ನೋಡಿ, ಇವಾಗ ನಿಮಗೆ ವಾಯ್ಸ್ ಇನ್ಪುಟ್ ಓಪನ್ ಆಯ್ತು. ಅಲ್ಲಿ ಲಿಸನಿಂಗ್ ಅಂತ ಬರ್ತಾ ಇದೆ. ಜಸ್ಟ್ ನೀವು ಇಂಗ್ಲಿಷ್ ಅಲ್ಲಿ ಏನಾದ್ರೂ ಟೈಪ್ ಮಾಡಬೇಕು ಅಂತಂದ್ರೆ ಇವಾಗ ನೀವು ಹೇಳಿದ್ರೆ ಟೈಪ್ ಆಗುತ್ತೆ. ನೋಡಿ, ಇವಾಗ ನಾನು ಕನ್ನಡದಲ್ಲಿ ಮಾತಾಡಿದೆ, ಸೊ ಅದಕ್ಕೋಸ್ಕರ ಅದು ಕ್ಲೀನ್ ಆಗಿ ತಗೊಂತಾ ಇಲ್ಲ. ನಾನು ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ನೋಡಿ, ದಿಸ್ ಇಸ್ ಸುನಿಲ್, ದಿಸ್ ಇಸ್ ಫ್ರಮ್ ಸುನಿಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್. ನೋಡಿ, ಕರೆಕ್ಟ್ ಆಗಿ ಬಂದಿದೆ. ದಿಸ್ ಇಸ್ ಸುನಿಲ್, ದಿಸ್ ಇಸ್ ಫ್ರಮ್ ಸುನಿಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್. ನೋಡಿ, ಈ ರೀತಿ ನೀವು ಎಷ್ಟೇ ಲೆಟರ್ಸ್ ನ ಹೇಳ್ಕೊಂತ ಹೋಗಿ ಟೈಪ್ ಆಗ್ತಾನೆ ಇರುತ್ತೆ. ನೋಡಿ, ನಾನು ಕನ್ನಡದಲ್ಲಿ ಹೇಳಿದ್ರೆ ಅದು ಕರೆಕ್ಟ್ ಟೈಪ್ ಆಗಲ್ಲ. ಇಂಗ್ಲಿಷ್ ವರ್ಡ್ಸ್ ನೀವು ಏನೇ ಲೆಟರ್ ಟೈಪ್ ಮಾಡಬೇಕು, ಪ್ಯಾಸೇಜ್ ಟೈಪ್ ಮಾಡಬೇಕು ಅಂತಂದ್ರೆ ಈಸಿಯಾಗಿ ಟೈಪ್ ಆಗುತ್ತೆ. ಸೊ ಇವಾಗ ಕನ್ನಡ ಟೈಪ್ ಮಾಡಬೇಕು ಅಂದ್ರೆ ವರ್ಡ್ ಅಲ್ಲಿ ಕನ್ನಡ ಟೈಪ್ ಮಾಡಬಹುದಾ? ಇಲ್ಲ, ಚಾನ್ಸೇ ಇಲ್ಲ. ಇದರಲ್ಲಿ ನಿಮ್ಗೆ ವರ್ಡ್ ಅಲ್ಲಿ ಕನ್ನಡ ಟೈಪ್ ಮಾಡ್ಲಿಕ್ಕೆ ಬರಲ್ಲ. ಸೊ ನೀವಾಗ ಇದನ್ನ ಏನ್ ಮಾಡ್ಬೇಕು, ಕ್ಲೋಸ್ ಮಾಡ್ಕೊಳ್ಳಿ. ನೀವೇನಾದ್ರೂ ವರ್ಡ್ ಅಲ್ಲಿ ನಿಮ್ಗೆ ಕನ್ನಡದಲ್ಲಿ ಟೈಪ್ ಮಾಡಬೇಕು ಅಂತಂದ್ರೆ, ಅಂದ್ರೆ ವಾಯ್ಸ್ ಟೈಪಿಂಗ್ ಮಾಡಬೇಕು ಅಂತಂದ್ರೆ ನೀವು ಸಿಂಪಲ್ ಆಗಿ ನಿಮ್ಮ ಕ್ರೋಮ್ ಅನ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಓಪನ್ ಮಾಡ್ಕೊಂಡೆ. ಓಪನ್ ಆದ ನಂತರ ನಿಮಗೆ ಕ್ರೋಮದಲ್ಲಿ ಹೋಮ್ ಪೇಜ್ ಅಲ್ಲಿ ನಿಮಗೆ ರೈಟ್ ಸೈಡ್ ಅಲ್ಲಿ 9 ಡಾಟ್ಸ್ ಕಾಣ್ತಾ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಡಾಕ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಡಾಕ್ಸ್ ಅಂತ ಎಲ್ಲಾ ಕಂಪ್ಯೂಟರ್ ಅಲ್ಲೂ ಕೂಡ ಡಾಕ್ಸ್ ಅಂತ ಆಪ್ಷನ್ ಇರುತ್ತೆ. ಇದನ್ನ ಓಪನ್ ಮಾಡ್ಕೊಳ್ಳಿ. ಇದು ಓಪನ್ ಆದ ನಂತರ ನಿಮಗೆ ಹೊಸ ಡಾಕ್ಯುಮೆಂಟ್ ಅನ್ನು ಪ್ರಾರಂಭಿಸಿ ಅಂತ ಇಲ್ಲೊಂದು ಲೆಟರ್ ಕಾಣ್ತಿದೆ ನೋಡಿ, ಪ್ಲಸ್ ಸಿಂಬಲ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಸೇಮ್ ಮೈಕ್ರೋಸಾಫ್ಟ್ ವರ್ಡ್ ಏನಿರುತ್ತೋ ಅದೇ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಇರಲ್ಲ, ಕೆಲವೊಂದು ಸೆಟ್ಟಿಂಗ್ಸ್ ಮಾತ್ರ ಚೇಂಜಸ್ ಇರುತ್ತೆ. ಸೊ ನೀವು ಇಲ್ಲಿ ಏನಾದ್ರೂ ಕನ್ನಡ ಟೈಪ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಆಗಿ ನೀವು ಟೂಲ್ಗಳು ಅಂತ ಇದೆಯಲ್ಲ, ಈ ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ನಿಮಗೆ ಧ್ವನಿ ಪೆಟ್ಟಿಗೆ ಅಂತ ಆಪ್ಷನ್ ಕಾಣುತ್ತೆ. ಇವಾಗ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಮೈಕ್ರೋಫೋನ್ ಸಿಂಬಲ್ ತೋರಿಸ್ತಾ ಇದೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ, ಇವಾಗ ಕನ್ನಡ ಟೈಪ್ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಇದು ಸುನಿಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇವಾಗ ಯಾವುದೇ ರೀತಿ ಚೇಂಜಸ್ ಇಲ್ಲ. ನೀವು ಏನ್ ಕನ್ನಡ ವಾಯ್ಸ್ ಟೈಪ್ ಮಾಡಬೇಕು ಅಂತಿದ್ದೀರೋ ಇದನ್ನ ಜಸ್ಟ್ ಹೇಳಿದ್ರೆ ಸಾಕು, ಇದನ್ನ ಟೈಪ್ ಆಗುತ್ತೆ. ನೀವು ಇಲ್ಲಿ ಸೇವ್ ಮಾಡ್ಕೋಬೇಕು ಅಂದ್ರೂ ಕೂಡ ಇಲ್ಲಿ ಫೈಲ್ ಅಂತ ಇದೆ ಆಪ್ಷನ್, ಇಲ್ಲಿ ಕಾಣ್ತಾ ಇದೆಯಲ್ವಾ, ಈ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಇದನ್ನ ಕೆಳಗಡೆ ಬಂದ್ರೆ ಡೌನ್ಲೋಡ್ ಮಾಡಿ ಅನ್ನೋ ಒಂದು ಆಪ್ಷನ್ ಇದೆ. ಇದರಲ್ಲಿ ಇಷ್ಟು ಆಪ್ಷನ್ ತೋರಿಸುತ್ತೆ ನಿಮಗೆ. PDF ಡಾಕ್ಯುಮೆಂಟ್ ಅಲ್ಲಾದ್ರೂ ಡೌನ್ಲೋಡ್ ಮಾಡಬಹುದು, ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಾದ್ರೂ ಡೌನ್ಲೋಡ್ ಮಾಡಬಹುದು. ನೀವೇನ್ ಇನ್ ಕೇಸ್ ಏನಾದ್ರೂ ಇನ್ನೂ ಎಡಿಟ್ ಮಾಡೋದಿತ್ತು ಅಂತಂದ್ರೆ ನೀವು ಮೈಕ್ರೋಸಾಫ್ಟ್ ವರ್ಡ್ ಗೆ ಕೂಡ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ನಮಗೆ ಕರೆಕ್ಟ್ ಇದೆ ಅಂದ್ರೆ ನೀವು ಡೈರೆಕ್ಟ್ ಇದನ್ನ PDF ಕೂಡ ಮಾಡ್ಕೋಬಹುದು. ಇವಾಗ ನೋಡಿ, ಮೈಕ್ರೋಸಾಫ್ಟ್ ವರ್ಡ್ ಗೆ ನಾನು ಎಕ್ಸಾಕ್ಟ್ ಕೊಡ್ತಾ ಇದೀನಿ. ನೋಡಿ, ಇವಾಗ ಮೈಕ್ರೋಸಾಫ್ಟ್ ವರ್ಡ್ ಗೆ ಎಕ್ಸ್ಟ್ರಾಕ್ಟ್ ಆಯ್ತು. ನೀವೇನ್ ಬೇಕಿದ್ರು ಫೈಲ್ ನೇಮ್ ಏನಾದ್ರೂ ಕೊಟ್ಕೊಂಡು ಜಸ್ಟ್ ಇದನ್ನ ಡೆಸ್ಕ್ಟಾಪ್ ಸೇವ್ ಕೊಡಬೇಕು. ಸೇವ್ ಕೊಟ್ರೆ ಇವಾಗ ಸೇವ್ ಆಯ್ತು. ಅಥವಾ ನಿಮಗೆ ಇಲ್ಲಿ ಇನ್ನೂ ಎಡಿಟ್ ಮಾಡಬೇಕು ಅಂತಿದ್ರೆ ಇದನ್ನ ಜಸ್ಟ್ ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ಮೈಕ್ರೋಸಾಫ್ಟ್ ವರ್ಡ್ ಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಪೇಸ್ಟ್ ಮಾಡಬಹುದು. ಸರಿನಾ? ಇನ್ ಕೇಸ್ ಏನಾದ್ರೂ ಇಲ್ಲಿ ಟೈಪ್ ಮಾಡುವಾಗ ಅಂದ್ರೆ ವಾಯ್ಸ್ ಟೈಪ್ ಮಾಡುವಾಗ ನಿಮಗೇನಾದ್ರೂ ಕರೆಕ್ಷನ್ ಬರ್ತಾ ಇದೆ, ಇಲ್ಲಿ ಸೆಂಟ್ರಲ್ ಏನಾದ್ರೂ ವರ್ಡ್ಸ್ ಸೇರಿಸಬೇಕು ಅಂದ್ರೆ ಸಿಂಪಲ್ ಆಗಿ ನಿಮ್ಮ ನುಡಿನ ಆನ್ ಮಾಡ್ಕೊಳ್ಳಿ. ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ನುಡಿನ ಆನ್ ಮಾಡ್ಕೊಂಡು ನೀವು ಸಿಂಪಲ್ ಆಗಿ ನನ್ನ ಚಾನಲ್ಗೆ ಹಾಯ್ ನೋಡಿ, ಇವಾಗ ಬರುತ್ತೆ. ನೀವೇನಾದ್ರೂ ಇನ್ಸರ್ಟ್ ಮಾಡಬೇಕು ಅಂದ್ರೂ ಕೂಡ ಇಲ್ಲೇ ಇನ್ಸರ್ಟ್ ಮಾಡ್ಕೊಂಡು ಸೇವ್ ಮಾಡ್ಕೋಬೇಕು. ಸೊ ವಿಡಿಯೋ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿನ ಹೆಚ್ಚಿನ ವಿಡಿಯೋಸ್ಗಳು ಬೇಕು ಅಂದ್ರೆ ಅಥವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ